ಒಳಕ್ಕೆ ಬಂದವನೇ ಈಗ ಸಿಗೆ ಬೀಳ್ತಾನೆ ನನ್ನ ಕೈಗೆ. ಲೋಪರ್ ನನ್ನ ಮಗ ಹೆಂಡ್ತಿಗೆ ಮೋಸ ಮಾಡಿ ಇಲ್ಲಿ ಬಂದು ಇವಳ್ತಾಗ ಇಂಥ ದಾಟ ಆಡ್ತಾ ಇದ್ದಾನೆ. ಈ ಲೋಪರ್ ಮುಂಡೆ ಇವಳೇ ಅವಳು. ನಾಳೆಯಿಂದ ಸ್ವಲ್ಪ ಇಲ್ಲಿ ನೋಡಿ, ನನ್ನ ಬಗ್ಗೆ ನೀವು ಅಷ್ಟೊಂದು ತಲೆ ಕೆಡಿಸ್ಕೋಬೇಡಿ, ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ಅಲ್ಲೆಲ್ಲ ಏನು ಯೋಚನೆ ಮಾಡೋ ಅಂಥದ್ದೇನಿಲ್ಲ. ನೀವು ನಿಮ್ಮ ಕೆಲಸದಲ್ಲಿ ನೀವೇನಿದ್ರೂ ನಿಮ್ಮ ಕೆಲಸ ನೀವು ನೋಡಿಕೊಂಡು ಆರಾಮಾಗೆ ಕೆಲಸ ಮಾಡ್ಕೊಂಡು ಬನ್ನಿ. ನನ್ನ ಮನೇಲಿ ಇರ್ತೀನಲ್ಲ ಆರಾಮಾಗೆ. ನನ್ನ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ ನೀವು? ನನ್ನ ಬಗ್ಗೆ ಯೋಚನೆ ಮಾಡಬೇಡಿ, ನಾನು ಎಲ್ಲೂ ಹೋಗಲ್ಲ ನಿಮ್ಮನ್ನು ಬಿಟ್ಟು. ಯಾಕೋ ಒಂಥರ ಮೈಂಡು ಸರಿ ಇಲ್ಲ. ಕೆಲಸ ಮಾಡಿಸಿ ಅವಾಗ ಬಂದ ಒಂದು 2 ತಿಂಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡಿಸ್ತಾ ಇದ್ದೆ ಶೈಲು. ಇವಾಗ ಅದು ಯಾಕೋ ಏನೋ ಗೊತ್ತಿಲ್ಲ. ನಿಜ ನನಗೆ ಒಂಥರ ಹೇಳ್ಬಾರ್ದು, ಅಷ್ಟು ಒಂಥರ ಮನಸ್ಸಿಗೆ ಏನೋ ಒಂಥರ ಗೊಂದಲ, ಮನಸ್ಸು ಹಿಡ್ತದಲ್ಲಿಲ್ಲ. ಹಿಂಗೆ ಆಗ್ತೈತೆ ಅಂದರೆ ನಿಜವಾಗ್ಲೂ ಹಂಗೆ ಒಂಥರ ಭಯ ಆದಂಗೆ ಆಗ್ತೈತೆ. ಏನೋ ಒಂಥರ ಮೈಂಡು ಸರಿನೇ ಇಲ್ಲ. ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನಿದ್ದೀನಿ ಸರಿ. ನಾನು ಕೆಲಸ ಬಿಟ್ಟರೆ ಮತ್ತೆ ತೊಂದರೆ ಆಗಿಬಿಡುತ್ತೆ, ಮತ್ತೆ ಬೇರೆ ಕಡೆ ಹುಡುಕೊಳ್ಳೋಕ್ಕಾಗಲ್ಲ. ಸುಮ್ಮನೆ ಕೆಲಸ ಮಾಡಿ, ಕೆಲಸ ಮಾಡ್ಕೊಂಡು ಆರಾಮಾಗಿರ್ರಿ. ಕೆಲಸ ಪರ್ಫೆಕ್ಟಾಗಿ ಮಾಡಿರಿ, ಸಂಬಳ ಚೆನ್ನಾಗಿ ಬರುತ್ತೆ, ಸಂಬಳ ಚೆನ್ನಾಗಿ ಕೊಡ್ತಾರೆ. ಕೆಲಸ ಮಾಡ್ಕೊಂಡು ಹೋಗಿ, ನಾಳೆಯಿಂದ ಸರಿಯಾಗಿ ಕೆಲಸ ಮಾಡಿ. ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ನೀವು. ನಾನೆಲ್ಲ ಚೆನ್ನಾಗೇ ನೋಡ್ಕೊಂತೀನಲ್ಲ ನಿಮಗೆ ಬೇಕಾಗಿರೋ ತಿಂಡಿ ಎಲ್ಲ ಮಾಡಿಕೊಡ್ತೀನಿ. ನೀವು ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗಿ. ಯಾಕಂದರೆ ಮನೆ ಬೇರೆ ಇದನ್ನ ಕಿತ್ತಿನ್ನು ಕಟ್ಟಿಸ್ಬೇಕು ಅಂತ ಹೇಳ್ತಾ ಇದ್ದೀರಾ ನೀವು. ಮನೆ ಬೇರೆ ಕಟ್ಟಿಸ್ಕೊಡ್ತೀನಿ ಅಂತ. ಅಂಥದ್ರಲ್ಲೂ ನೀವು ಕೆಲಸ ಕಳ್ಕೊಂಡ್ರೆ, ಕೆಲಸ ಬಿಟ್ಟರೆ ಹೆಂಗೆ ಹೇಳು? ಆ ಬಾಸ್ದು ಸ್ವಲ್ಪ ಟಾರ್ಚರ್ ಆಗಿಬಿಟ್ಟೈತೆ. ಅದಕ್ಕೋಸ್ಕರ ನಾನು ಈ ರೀತಿ ಮಾತಾಡ್ತಾ ಇದ್ದೀನಿ ಅಷ್ಟೇ. ಅವ್ರು ಸ್ವಲ್ಪ ಟಾರ್ಚರ್ ಜಾಸ್ತಿ. ಕೆಲಸ ಆಗಿಲ್ಲ, ಕೆಲಸ ಆಗಿಲ್ಲ, ಕೆಲಸ ಆಗಿಲ್ಲ, ಅವಯ್ಯ ಯಾವಾಗಲೂ ಫೋನು. ಏನು ಮಾಡೋಣ, ಕೆಲ್ಸಕ್ಕೆ ಹೋಗೋದೇ ಬೇಡ, ನಿನ್ನ ಜೊತೆಗೆ ಹೀಗೇ ಇರೋಣ ಅಂತ ಅನ್ನಿಸ್ತೈತೆ. ಹೀಗೆ ಇರಬೇಕು ಅಂತ ಅನ್ನಿಸ್ತೈತೆ. ಸುಮ್ಮನಿರು. ಡಯ ಮುಂದೆ ಈ ರೀತಿ ಎಲ್ಲ ನಾನು ಮಾತಾಡಬೇಡ. ಅವಳು ನಿನ್ನ ಮೇಲೆ ತುಂಬ ಆಸೆ ಇಟ್ಕೊಂಡಿಲ್ಲಲ್ಲ. ಡಯ ಮುಂದೆ ಈ ರೀತಿ ಮಾತಾಡಬೇಡ. ಎಲ್ಲೋ ಹೋಗಿದ್ದಾಳೆ ಅವಳು, ಏನೋ ಬೇಜಾರು ಅವಳಿಗೆ. ನಾನು ಇಷ್ಟಪಟ್ಟಿದ್ದೆ ಅಂತ ಹೇಳಿ. ಬಿಡು ಹೋಗ್ಲಿ. ಕೆಲಸದ ವಿಚಾರ ಕೆಲಸದಲ್ಲಿ ಅಷ್ಟೇ. ಮನೆಗೆ ಬಂದಮೇಲೂ ಕೆಲಸದ್ದೆಲ್ಲ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಅಷ್ಟೇ ಸರಿ ಹೋಗೋದಿಲ್ಲ. ಕೆಲಸದ್ದೆಲ್ಲ ಏನು ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಕೆಲಸದ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಮೈಂಡು ಫ್ರೆಶ್ ಅಪ್ ಆಗಲ್ಲ. ಅಲ್ಲೂ ಅದೇನೇ ಕೆಲಸದ ಟೆನ್ಷನ್ನೇ, ಇಲ್ಲೂ ಕೆಲಸದ ಟೆನ್ಷನ್ನೇ ಅಂದರೆ ಮನುಷ್ಯನಿಗೆ ಆರಾಮ್ ಅನ್ಸಲ್ಲ, ಅವನಿಗೆ ರೆಸ್ಟ್ ಸಿಗೋದಿಲ್ಲ, ಬೋರ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಕೆಲಸದ್ದೇನೈತೆ ಈ ಕಡೆಗೆ ಬಂದಿದ್ದೀವಿ ಅಂದರೆ ಕೆಲಸದಲ್ಲಿ ಬಿಟ್ಟು ಬಂದುಬಿಡ್ಬೇಕು. ಹಾಗೆ ಇರಬೇಕು. ಎಷ್ಟೇ ಆಗಲಿ ಎಲ್ಲರಿಗೂ ಟೆನ್ಷನ್ ಇದ್ದೇ ಇರುತ್ತೆ. ಕೆಲಸದಲ್ಲಿ ಟೆನ್ಷನ್ ಇರುತ್ತೆ, ಮನೆಯಾಗ ಟೆನ್ಷನ್ ಇರುತ್ತೆ, ಎಲ್ಲದರಲ್ಲೂ ಟೆನ್ಷನ್ ಇರುತ್ತೆ. ಆ ಟೆನ್ಷನ್ ಎಲ್ಲಿರುತ್ತೆ ಅಲ್ಲೇ ಬಿಟ್ಟು ಬಂದುಬಿಡ್ಬೇಕು. ಅದೇ ಮತ್ತು ನನಗೆ ಮನೇದು ಎಷ್ಟು ಟೆನ್ಷನ್. ಮನೆ ಬಗ್ಗೆ ನಾನು ಟೆನ್ಷನ್ನೇ ತಗೊಳಕ್ಕೆ ಹೋಗಿಲ್ಲ. ಮನೆಗೆ ಬಂದಮೇಲೆ ನೋಡ್ಕ್ಯವನ ಅಂತೇಳಿ ಇಲ್ಲಿ ಇವಾಗ ಕೆಲಸದ್ದು ಅಲ್ಲೇ ಬಿಟ್ಟು ಬರ್ತೀನಿ ಫ್ಯಾಕ್ಟ್ರಿಲಿ. ಇಲ್ಲಿ ಬಂದಾಗ ಏನಿದ್ರು ನಾವಿಬ್ಬರು ಎಂಜಾಯ್ ಮಾಡಿಕೊಂಡು ಖುಷಿಯಾಗಿರೋದು ನೋಡ್ಬೇಕಷ್ಟೇ. ಮತ್ತು ನೀನು ಬೇಜಾರಾಗ್ಬಿಡ್ತೀಯಾ, ನಿನಗೂ ಬೇಜಾರು ಮಾಡ್ಸೋದಕ್ಕೆ ಇಷ್ಟ ಆಗಲ್ಲ. ಆರಾಮ್ ಅಂತ ಅನ್ನಿಸ್ತಾ ಇದೆಯಾ? ಇವಾಗ ಚೆನ್ನಾಗಿದೆಯಾ ನೀನು? ಮೊನ್ನೆ ಯಾಕೋ ಹೊಟ್ಟೆ ನೋವು ಅಂತಿದ್ದೆ. ಏನಿಲ್ಲ, ಚೆನ್ನಾಗಿದ್ದೀನಿ. ಅಂಥದ್ದೇನಿಲ್ಲ. ಅದೇ ನಾನೇನಾದರೂ ಪ್ರೆಗ್ನೆಂಟ್ ಆಗಿರ್ಬೋದೇನೋ ಅಂತ ಅಂದ್ಕೊಂಡೆ. ಆ ಥರ ಎಲ್ಲ ಏನೂ ಇಲ್ಲ. ಅದಕ್ಕೆ ಹೊಟ್ಟೆ ನೋವ್ತಾಯ್ತೇನೋ ಅಂತ ಅಂದ್ಕೊಂಡಿದ್ದೆ. ನನಗೆ ಭಯ ಆಗ್ಬಿಟ್ಟಿತ್ತು. ಆ ಥರ ಏನೂ ಇಲ್ಲ. ನಾನೇನು ಅಂದ್ಕೊಂಡೆ, ಈ ಸತಿ ಗ್ಯಾರಂಟಿ ನೀನು ಗುಡ್ ನ್ಯೂಸ್ ಕೊಡ್ತೀಯಾ ಅಂತ ಅಂದ್ಕೊಂಡಿದ್ದೆ. ಗ್ಯಾರಂಟಿ ಪಕ್ಕಾ ಗುಡ್ ನ್ಯೂಸ್ ಕೊಡ್ತೀಯ ಈ ಸತಿ ಅಂತ ಅಂದ್ಕೊಂಡಿದ್ದೆ. ಯಾವಾಗ ನನಗೆ ಗುಡ್ ನ್ಯೂಸ್ ಕೊಡ್ತೀಯಾ ನೀನು? ಯಾವಾಗ ಗುಡ್ ನ್ಯೂಸ್ ಹೇಳ್ತೀಯ ಶೈಲು ನೀನು? ಅಯ್ಯೋ, ಇದು ಯಾವಾಗಂತ ಗೊತ್ತಿಲ್ಲ. ಯಾವಾಗಂತ ಹೇಳೋಕ್ಕಾಗುತ್ತಾ? ಹೇಳೋಕ್ಕಾಗಲ್ಲ. ದೇವ್ರು ಯಾವಾಗ ಪರಮಾತ್ಮ ಕೊಡ್ತಾನೋ ಆವಾಗ. ಆದಷ್ಟು ಬೇಗ ನನ್ನ ಡ್ಯಾಡಿ ಆಗಬೇಕು, ನಿನ್ನ ಮಮ್ಮಿ ಆಗಬೇಕು. ಡ್ಯಾಡಿ ಮಮ್ಮಿ ಅನ್ನಬೇಕು ನನ್ನ ಮಕ್ಕಳು. ಅದೇ ನನಗೆ ತುಂಬ ಆಸೆ. ಹೆಂಗೋ ಚೆನ್ನಾಗಿ ಬೇರೆ ನಾನು ನೋಡ್ಕೊಂತೀಯ. ಇವಾಗ ಎಲ್ಲದಕ್ಕೂ ನೀನು ನನಗೆ ಅಡ್ಜಸ್ಟ್ ಆಗ್ತಾ ಇದೆಯಾ. ಅದಕ್ಕೋಸ್ಕರ ಇವಾಗ ನಾನು ತಂಗಿ ಫ್ರೀ ಅಂತ ಅಂದ್ಕೊಂಡಿದ್ದೆ. ಅವಳು ನೀನು ಯಾವಾಗ ಬೈದಾಗಿಂದ ನಾನು ಮಾತಾಡಿಸ್ದಂಗೆ ಆಗ್ಬಿಟ್ಲು. ಮುಂದೆ ಇದ್ರ ಮಾತಾಡ್ಸಲ್ಲ ಗೊತ್ತಾ ಡಯಾ? ಬಿಡಿ, ಜಾಸ್ತಿ ಮಾತಾಡ್ಸಕ್ಕೆ ಹೋಗ್ಬಿಡಿ. ಏನು ನಾನು ಇವಾಗ ಅದು ಹೊರಗಿನ ಜನಕ್ಕೆ ಗೊತ್ತಾಗ್ಬಿಟ್ರೆ ಸುಮ್ಮನೆ ಆಡ್ಕೊಂತಾರೆ. ಅಕ್ಕ ತಂಗಿ ಇಬ್ಬರು ಒಬ್ಬರನ್ನೇ ಇಷ್ಟಪಡ್ತಾ ಇದ್ದಾರೆ ಅಂತ ಆಡ್ಕೊಂತಾರೆ ಅಂತ ಹೇಳಿ ನಾನು ಯಾರಿಗೂ ಹೇಳಕ್ಕೆ ಹೋಗಿಲ್ಲ. ಅದಕ್ಕೆ ಮಾತಾಡಿಸ್ಬೇಡ ಅಂತ ಹೇಳಿದ್ದೀನಿ. ಅವಳು ಮಾತಾಡ್ಸಲ್ಲ, ಅಲ್ಲಿಗೆ ಅರ್ತ್ಕೊಂಡು ಸುಮ್ಮನೆ ಆಗಿದ್ದಾಳೆ. ನೀವು ಮಾತಾಡ್ಸಕ್ಕೆ ಹೋಗಬೇಡಿ. ಯಾಕಂದರೆ ಇವಾಗ ಜನಗಳಿಗೆ ಗೊತ್ತಾಗ್ಬಿಟ್ರೆ ಸುಮ್ಮನೆ ಆಡ್ಕೊಂತಾರೆ. ಇವಾಗ ಏನಿಲ್ಲ, ನಮ್ಮ ಬಗ್ಗೆ ಸ್ವಲ್ಪ ಸಿಕ್ಕಿದ್ರೆ ಸಾಕು ತೂತು ಬೀಳ ಆಡ್ಕೊಂತಾರೆ. ಅದಕ್ಕಾಗಿನ ನೀವು ಅಂಥದ್ದೆಲ್ಲನ ಏನೋ ನಡ್ಸಕ್ಕೆ ಹೋಗ್ಬೇಡಿ. ನಿನ್ನ ಮಧ್ಯೆ ಆಗಲಿ ಅವಳ ಮಧ್ಯೆ ಆಗಲಿ, ಸರಿನಾ? ನಾನೇ ನಿಮ್ಮನ್ನ ಇಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಅಂದಮೇಲೆ ಅವಳು ಯಾಕೆ?
ಸರಿ ಆಯಿತು ಬಿಡು ಹೋಗ್ಲಿ. ಏನೋ ನಾನು ನನ್ನ ಮನಸ್ಸಲ್ಲಿರೋದು ಏನೋ ಹೇಳಿದ್ನಪ್ಪ, ಏನೋ ಆಫರು ಫ್ರೀ ಅಂತ ಹೇಳಿ ಹಿಂಗೆ ಮಾತಾಡಿದೆ. ಅವಳು ಯಾಕೋ ನನ್ನ ಹತ್ರ ಸ್ವಲ್ಪ ಓವರ್ ಆಗಾಡಕ್ಕೆ ಹೋದ್ಲು. ಅದಕ್ಕೆ ಇದು ಯಾಕೋ ಬೀಳಂಗೈತೆ ಬುಟ್ಟಿಗೆ ಅಂತೇಳಿ ಬುಟ್ಟಿಗೆ ಬೀಳಿಸ್ಕೊಬಿಟ್ಟಿದ್ದೆ ಅಷ್ಟೇ. ಬುಟ್ಟಿಗೆ ಬೀಳಿಸ್ಕೊಂಡೆ. ಇನ್ನೇನು ನೀನು ಬೇಡ ಬಿಡು ಅಂದಲ್ಲ, ಅದಕ್ಕೆ ತೆಗ್ದಾಕ್ಬಿಟ್ಟೆ. ಬೇಡ, ಎಲ್ಲಾದ್ರೂ ಹೊರಗಡೆ ಆಡ್ಕೊಂಡು ಆರಾಮಾಗಿರು ಅಂತೇಳಿ. ಯಾಕೋ ಅವಳೇ ನನಗೆ ಜಾಸ್ತಿನ ಒಂಥರ ಏನೋ ಅವಳೇ ಜಾಸ್ತಿ ತುಂಬ ಇಷ್ಟಪಡೋ ಥರ ಅವಳೇ ನಡ್ಕೊಂಡ್ಳು. ನನಗೆ ಆ ರೀತಿ ಎಲ್ಲ ಮಾಡಬಾರ್ದು ಅನ್ನೋದೇ ಇದ್ದಿದ್ದು. ಅವಳೇ ಆ ರೀತಿ ಎಲ್ಲ ನಡ್ಕೊಂಡಿದ್ದು. ಅದಕ್ಕೆ ಸಾರಿ ಬಿಡಿ, ಇನ್ಮೇಲಿಂದ ಆ ರೀತಿ ಎಲ್ಲ ಏನು ಮಾಡೋದಕ್ಕೆ ಹೋಗಲ್ಲ. ಅವಳು ಮಾತಾಡ್ಸೋದೇ ಇಲ್ಲ. ಮುಂದಿದ್ರು ಇವಾಗ ಅವಳು ನಾನು ಮಾತಾಡ್ಸೋಕೆ ಹೋಗಲ್ಲ. ಭಯ ಬಂದ್ಬಿಟ್ಟೈತೆ. ನಮ್ಮ ಅಕ್ಕ ಬೈದು ಹಾಕ್ಬಿಡ್ತಾಳೆ, ಚೆನ್ನಾಗಿ ನಮ್ಮ ಅಕ್ಕ ಬೈದು ಬಿಡ್ತಾಳೆ. ಯಾಕೆ ನಮ್ಮ ಅಕ್ಕ ಇಂಥ ಬೈಸ್ಕೊಂಬೋದು ಅಂತ ಹೇಳಿ ಸುಮ್ಮನೆ ಇದ್ದಾಳೆ. ಮತ್ತೆ ಯಾಕೆ ಬೈಸ್ಕೊಂಡ್ರಿಲ್ಲ ಸಮಸ ಅಂತ. ಅಕ್ಕನ ಮೇಲೆ ತುಂಬ ಭಯ ಅಲ್ಲಪ್ಪ ತಂಗಿಗೆ. ಅದಕ್ಕೆ ಅಕ್ಕ ಬೇರೆ ವಾರ್ನಿಂಗ್ ಮಾಡಿಬಿಟ್ಟವಳೆ. ಅಕ್ಕ ವಾರ್ನಿಂಗ್ ಮಾಡಿದ್ದಾಳೆ. ನಮ್ಮ ಅಕ್ಕಯ್ಯ ವಾರ್ನಿಂಗ್ ಮಾಡಿದ್ರು ನಾನು ಈ ರೀತಿ ಮಾಡಿದ್ರೆ ಹೆಂಗೆ ಅಂತೇಳಿ ಅವಳಿಗೂ ಒಂಥರ ಭಯ ಸ್ಟಾರ್ಟ್ ಆಗಿಬಿಟ್ಟೈತೆ. ಭಯ ಸ್ಟಾರ್ಟ್ ಆಗಿರೋದ್ರಿಂದನ ಹೇಳ್ದಂಗೆ ಕೇಳ್ತಾಳತ್ತೇನೆ. ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಮತ್ತೆ. ಇವಾಗ ಹೋದ್ರೆ ನಮ್ಮ ಅಣ್ಣ ನಮ್ಮ ಅದಕ್ಕೇನು ಮದುವೆ ಮಾಡಲ್ಲ. ನಾವಾದ್ರೂ ಇನ್ನೂ ಹುಡುಕಿ ಅವಳಿಗೆ ಮದುವೆನಾದರೂ ಮಾಡ್ತೀವಿ. ನಮ್ಮಮ್ಮನೂ ಬೇಜಾರಾಗಿ ನಮ್ಮಮ್ಮನೂ ಹೋಗೈತೆ. ನಮ್ಮಮ್ಮ ನಮ್ಮನ್ನು ನೋಡಲ್ಲ, ಇವಾಗ ಕಣ್ಣಿಂದಲೇ ನೋಡಲ್ಲ, ಹಂಗಾಗ್ಬಿಟ್ಟೈತೆ. ಯಾಕೆ ನಿನ್ನ ಮೇಲೆ ನಮ್ಮಮ್ಮಗೆ ಪ್ರೀತಿನೇ ಇಲ್ಲ. ಯಾಕೋ ನನ್ನ ಅಳಿಯ ಅನ್ನೋದು ಒಂದು ಸ್ವಲ್ಪನೂ ಗೌರವ ಇಲ್ಲ, ಪ್ರೀತಿ ಇಲ್ಲ, ಅಭಿಮಾನ ಇಲ್ಲ. ಯಾಕಪ್ಪ ಗೊತ್ತಿಲ್ಲ. ಅದು ಯಾಕೋ ಏನೋ ನಮ್ಮಮ್ಮ ಇವಾಗ ಹಂಗಾಗೈತಿ. ಮೊದಲು ನಾವು ಹೇಳ್ದಂಗೆ ಕೇಳೋದು, ಇವಾಗ ಹಂಗಾಗೈತಿ. ಯಾಕೋ ಏನೋ ಬಿಡು, ನಾವು ಖುಷಿಯಾಗಿ ಚೆನ್ನಾಗಿದ್ದೀವಲ್ಲ, ಅಷ್ಟೇ ಸಾಕು. ಮೊನ್ನೆ ಊರಿಗೆ ಹೋಗ್ತೀವಿ ಅಂತ ಹೇಳ್ತಿದ್ರಿ, ನಾಳೆ ಹೋಗ್ತೀರಾ ಊರಿಗೆ? ಹೋಗ್ತೀನಿ. ಅದು ನಮ್ಮ ಸ್ವಾಡನ್ನು ಮಾತಾಡಿಸ್ಕೆ ಬರ್ತೀನಿ. ನಮ್ದೊಂದು ಸ್ವಾಡ ಐತೆ, ಅದನ್ನು ಹೋಗಿ ಮಾತಾಡಿಸ್ಕೆ ಬರ್ತೀನಿ. ಆ ಸ್ವಾಡ ಅಂದ್ರೆ ಸ್ವಾಡ ನಿನ್ನ ಥರ ಚುರುಕಾಗಿಲ್ಲ. ಅದೊಂದು ಐತೆ ನಮ್ಮದು ಮಂಕ ಅಂದ್ರೆ ಮಂಕ. ಅದನ್ನ ಮುಖ ನೋಡಿ ಸರ್ ಬರಲ್ಲ ನನಗೆ, ಅದು ಹಂಗೈತೆ. ಅದೊಂದು ಐತೆ, ಅದನ್ನ ಮಾತಾಡಿಸ್ಕೊ ಬರ್ಬೇಕಲ್ಲ, ಏನು ಮಾಡೋಣ. ನಾನು ಅವತ್ತು ಕೇಳಿದ್ರೆ ಮದುವೆ ಆಗಿಲ್ಲ ಅಂತ ಹೇಳಿ ಇವತ್ತು ನೋಡಿ ಯಾವ ರೀತಿ ಹೇಳ್ತಾ ಇದ್ರೆ. ಅವತ್ತು ಹಂಗೆ ಹೇಳಿದ್ರಿ. ಆಯ್ತಲ್ಲ ಶೈಲು, ಇಲ್ಲ ಶೈಲು ಅಂತ ಹೇಳ್ತೀರಾ, ಇವಾಗ ಹಿಂಗೆ ಹೇಳ್ತೀರಾ. ಹಂಗಾದ್ರೆ ನೀನೇಂಟಿ ಗೊತ್ತಾಗಲ್ವೇನು? ಅಷ್ಟೊಂದು ಅಂತಾರೆ ನಿಮ್ಮ ಮದುವೆ ಆದ್ರಿ ಮತ್ತೆ ನೀವು? ಹೆಂಗೋ ಅದೇ, ಅದು ನಮ್ಮ ರಿಲೇಷನ್ನು. ನಮ್ಮ ಅಮ್ಮ ಐತಲ್ಲ, ತಮ್ಮನ ಮಗಳು. ಅದಕ್ಕೆ ಯಾರೂ ಇರಲಿಲ್ಲ, ಯಾರೂ ಹಿಂದೆ ಮುಂದೆ ಯಾರೂ ಇರಲಿಲ್ಲ, ಅಪ್ಪ ಅಮ್ಮ ಯಾರೂ ಇರಲಿಲ್ಲ. ನಮ್ಮಮ್ಮ ಐತಂದು ಸಾಕೇಣಿತ್ತು. ಅದಕ್ಕೆ ನಮ್ಮ ಮನೆಗೆ ಮದುವೆ ಮಾಡ್ತಾತ್ಲಾಗಿ ಇನ್ನೇನು ಮಾಡೋಣ. ನಾನು ಯಾತನೂ ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ. ಅದಕ್ಕೆ ಮತ್ತು ನಾನು ಈಗ ನೀನಂತ ಒಳ್ಳೆಯವಳು ನೋಡ್ಕೊಂಡು ಚೆನ್ನಾಗಿರೋದು. ಯಾಕಂದ್ರೆ ಅದು ಗೊತ್ತಾಗಲ್ಲ. ಸ್ವಲ್ಪ ಗೊತ್ತಾಗೋದಿಲ್ಲ. ಅದಕ್ಕೆ ಒಂಥರ ಏನೋ ಮೈಂಡು ಸರಿ ಇರಲ್ಲ. ಒಂದೊಂದ್ಸತಿ ಒಂದೊಂಥರ. ನಾನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಾನು ನಿಜಾನೇ ಹೇಳ್ತಾ ಇರೋದು. ಅಂತಾರ್ನ ಹೆಂಗೆ ಮದುವೆ ಆದ್ರಪ್ಪ ಅನ್ನಿಸ್ತೈತೆ. ಅಂತ ಸ್ವಾಡನ್ ಹೆಂಗೆ ಮದುವೆ ಆದ್ರಪ್ಪ ಅಂತ ಅಣ್ಣ ಏನು ಸುಳ್ಳು ಹೇಳ್ತಾ ಇದ್ದಾನೆ. ಗೊತ್ತಾಗಲ್ಲ ಹೆಂಡ್ತಿಗೆ ಅಂತೇಳಿ ಹೆಂಗೆ ಹೇಳ್ತಾ ಇದ್ದಾನೆ ನುಮ್ಸಕ್ಕೆ. ನನಗೆ ಗೊತ್ತಾಗಲ್ವೇ? ಏನು ಅದು ಹೇಳಿಲ್ವೇ? ಅದಕ್ಕೆ ಯಾರೂ ಇರಲಿಲ್ಲ. ಅದಕ್ಕೆ ನಾವು ಅಮ್ಮ ತಂದು ಸಾಕ್ಯಣಿತ್ತು ಮದುವೆ ಆದ ಅಂತ ನಾನು ಆಗ್ತಿರ್ಲಿಲ್ಲಪ್ಪ. ಏನು ಮಾಡೋದು, ಇಷ್ಟ ಇರಲಿಲ್ಲ. ಹಂಗಾದ್ರೆ ನಾವು ಅಮ್ಮನ ಬಲವಂತ ಕಾದೆ. ಅವಾಗ ಯಾರೂ ಇರಲಿಲ್ಲ. ನೀನಂತವ್ರು ಯಾರಾದರೂ ಸಿಕ್ಕಿದ್ರೆ ನಿನ್ನೆ ಮದುವೆ ಆಗ್ಬಿಡ್ತಿದ್ದೆ ಚಿನ್ನ. ನಿನ್ನೆ ಮದುವೆ ಆಗ್ತಿದ್ದೆ ಚಿನ್ನ. ಐ ಲವ್ ಯು ಚಿನ್ನ. ನಿನ್ನೆ ಮದುವೆ ಆಗ್ತಿದ್ದೆ ಚಿನ್ನ. ಐ ಲವ್ ಯು ಕಣೆ. ಐ ಲವ್ ಯು. ಐ ಲವ್ ಯು ಟು ಬಂಗಾರ. ಐ ಲವ್ ಯು ಟು. ಐ ಲವ್ ಯು ಟು. ಐ ಲವ್ ಯು ಟು. ಡಯ ನಮ್ಮ ಮನೆಯವ್ರನ್ನ ಮಾತಾಡಿಸ್ದಂಗೆ ಆದ್ಲು. ಯಾಕಂದರೆ ನಾನು ವಾರ್ನಿಂಗ್ ಮಾಡಿದೆ. ಅವಳು ಇವಾಗ ನಮ್ಮ ಗಂಡನ ಮಾತಾಡ್ಸೋದಿಲ್ಲ. ಇವಾಗ ನಾನು ಪ್ರತಾಪ್ ತುಂಬ ಕ್ಲೋಸ್ ಆಗಿದ್ದೀವಿ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬಿಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.